ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಪಾಯ ಮತ್ತು ಲಾರಿ ಮಾಲಕರ ಒಕ್ಕೂಟದ ವತಿಯಿಂದ ನಾನು ಜಿಲ್ಲಾ ಕಾರ್ಯದರ್ಶಿ ರವಿರೈ ಮಾತಾಡ್ತಿದ್ದೇನೆ. ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಮಗೆ ಸುಮಾರು 59ವರೆಗೆ ಪರವಾನಗಿ ಆಗಿದೆ. ಈ ಹಿಂದೆ ಸುಮಾರು 247 ಪರವಾನಗಿ ಹಿಂದೆ 5 ವರ್ಷಗಳ ಹಿಂದೆ ಇತ್ತು. ಆನಂತರ ಹೊಸ ಪರವಾನಗಿಯಲ್ಲಿ ಈಗ ಕೆಲವೊಂದು ದಾಖಲಾತಿಯ ಪರಿಶೀಲನೆ ಬಗ್ಗೆ ಸ್ವಲ್ಪ ಜಾಯಿಂಟ್ RTC ಹಾಗೂ ಜಾಯಿಂಟ್ ಸರ್ವೆ ಈ ರೀತಿಯ ಒಂದು ಸಮಸ್ಯೆಗಳು ಕೆಲವಿದ್ದ ಕಾರಣ ಈಗ ಒಂದು ಪರವಾನಗಿ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಿದೆ. ಆದರೆ ಎಲ್ಲ ಅಧಿಕಾರಿಗಳು ಸ್ಪಂದನೆ ಕೊಟ್ಟು ಆದಷ್ಟು ಬೇಗ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಜಾಸ್ತಿ ಪರವಾನಗಿ ಆದ ಕೂಡಲೇ ದರ ಕಡಿಮೆ ಆಗ್ತದೆ. ಯಾಕಂತೇಳಿದರೆ ಬೇಡಿಕೆಗೆ ಜಾಸ್ತಿ ಇರುವ ಕಾರಣ ಕೆಲವೊಂದು ಕಡೆ ದರ ಜಾಸ್ತಿ ಈ ಹಿಂದೆ ತಗೊಂಡು ಇರ್ಬೋದು. ಆದರೆ ಈಗ ಆಗಿಲ್ಲ. ಹಿಂದಿಗಿಂತ ದರ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಉಂಟು. ಇನ್ನು ಮುಂದಕ್ಕೆ ಸಹ ದರ ಕಡಿಮೆ ಆಗ್ತದೆ. ಆದರೆ ಎಲ್ಲ ಕಡೆಯಲ್ಲಿ ಪರವಾನಗಿ ಆಗುವಂಥ ಕೆಲಸ ಕಾರ್ಯಗಳು ಆಗ್ತಾ ಉಂಟು. ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾಗಿ ಈಗ ಬೆಳೆಯುತ್ತಿರುವ ನಗರ ಮಂಗಳೂರಿಗೆ ಹತ್ತಿರವಾಗಿರುವಂಥದ್ದು 10-12 ಪರವಾನಗಿ ಆಗಿದೆ ಅಷ್ಟೇ. ಇನ್ನು ಮುಂದಕ್ಕೆ ಎಲ್ಲ ಪರವಾನಗಿ ಜಾಸ್ತಿ ಆದಾಗ ದರ ಒಂದು ಸಾಮಾನ್ಯ ಮಟ್ಟಿಗೆ ಬರ್ಬೋದು ಅಂತ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ನಾವಿದ್ದೇವೆ. ಕಡಿಮೆ ಆಗಲ್ಲ ಅಂತ ಇಲ್ಲ ಸರ್. ಯಾಕಂತ ಹೇಳಿದರೆ ಈ ಹಿಂದೆ ನಾವೆಲ್ಲ ಮಾಡಿದಾಗ ನಮ್ಮಲ್ಲಿ ನಿಮಗೆ ಸಹ ಗೊತ್ತುಂಟು, ಈ ಹಿಂದೆ GPS ನಕ್ಷೆ ಇರಲಿಲ್ಲ ಹಾಗೂ ಜಾಯಿಂಟ್ ಸರ್ವೆ ಈಗೆಲ್ಲ ಇರಲಿಲ್ಲ. ನನ್ನಲ್ಲಿ ಒಂದು 2 ಎಕರೆ ಜಾಗ ಇದ್ದರೆ ನಾನು ಅದು ಕಲ್ಲಿನ ಅದಂತ ಹೇಳಿದ್ರೆ ನಾವು ಕಲ್ಲನ್ನು ರೆಡಿ ಮಾಡೋದಲ್ಲ, ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಅದು ಸಿಗುವಂಥದ್ದು. ನಾವು ಒಂದು ಕಡೆ ಎಲ್ಲಿ ಕಲ್ಲು ಸಿಗ್ಬೋದಂತ ಒಂದು ಅಂದಾಜಲ್ಲಿ ಒಂದು ಕಡೆ ಮಾಡ್ತೇವೆ 2 ಎಕರೆ ಜಾಗದ ಒಳಗಡೆ. ಅಲ್ಲಿ ಎಲ್ಲಾದರೂ ಬರಲಿಲ್ಲ ಅಂದರೆ ಅದರ ಪಕ್ಕದ ಜಾಗದಲ್ಲಿ ನಾವು ಈ ಹಿಂದೆ ಮಾಡ್ತಿದ್ವು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಹೋಗ್ತಿದ್ವು. ಆದರೆ ಈಗ GPS ನಕ್ಷೆ ಎಲ್ಲ ಮಾಡಿದಾಗ ಅದೇ ಸ್ಥಳದಲ್ಲಿ ನಾವು ತೆಗಿಬೇಕು. ಈಗ ನಾವು ಏನಂತೇಳಿದರೆ ಈ ಹಿಂದೆ ಎಲ್ಲ ಒಳ್ಳೆ ಜಾಗದಲ್ಲಿ ಸುಮಾರು 90% ಬರುವಂಥ ಜಾಗಗಳೆಲ್ಲ ಈಗ ಮುಗಿದಿದೆ. ಈಗ ಇರುವಂಥದ್ದೆಲ್ಲ ಅಂದರೆ ಸುಮಾರು ಒಂದು 55-60% ಕಲ್ಲು ಮಾತ್ರ ಬರ್ತದೆ. ಆದರೆ ಖರ್ಚು ವೆಚ್ಚಗಳು ಎಲ್ಲದಕ್ಕೂ ಇರ್ತದೆ. ಯಾಕಂತೇಳಿದರೆ ಅದು ಏನಾದ್ರು ಪುಡಿಯಾಗಿ ದ್ವಿತೀಯ ದರ್ಜೆ ಅಥವಾ ಏನು ಕಲ್ಲು ತೆಗೆದು ವೇಸ್ಟ್ ಆಗಿ ಹೋದರೂ ಸಹ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ನಾವು ಎಲ್ಲ ಅವರ ಸಂಬಳವನ್ನು ಕೊಡಬೇಕಾಗ್ತದೆ. ದರ ಇನ್ನು ಮುಂದಕ್ಕೆ ಕಡಿಮೆ ಆಗ್ತದೆ, ಆಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಕಡೆಯ ಒಂದು ಪರವಾನಗಿ ಜಾಸ್ತಿ ಆದ ಕೂಡಲೇ ಬೇಡಿಕೆಯಲ್ಲಿ ವ್ಯತ್ಯಾಸ ಬಂದಾಗ ಅದು ಬರ್ತದೆ. ನಾವೀಗ ದರ ನಿಗದಿ ಮಾಡಿದ ರೂಮರಷ್ಟೇ, ಅಷ್ಟೊಂದು ದರ ಕೊಟ್ಟು ಇದು ಮಾಡಿದಂಥ ಇಲ್ಲ. 1-2 ಕಡೆ ಇರ್ಬೋದು, ಇಲ್ಲಿಗ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಇದರ ಮಾಧ್ಯಮ ವರ್ತಿಗಳಿದ್ದಾರೆ. ಹಾಗೆ ಈಗ ನಮ್ಮಲ್ಲಿ ಒಂದು 300 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾರಿ ಇದೆ ಕೆಂಪುಕಲ್ಲು ಕೊಂಡು ಹೋಗುವಂಥದ್ದು. ಅದು ಕೆಂಪುಕಲ್ಲು ಕೊಂಡು ಹೋಗುವಂಥ ಲಾರಿಗಳು ಮತ್ತು ಬೇರೆ ಯಾವುದಕ್ಕೂ ಅದನ್ನು ಒದಗಿಸೋದಿಲ್ಲ. ಈಗ 55 ಪರವಾನಗಿಯಿಂದ ಅಲ್ಲಿಂದನೇ ಕಲ್ಲು ಅವರು ತಂದಾಗ ಅವರು ಈ ಹಿಂದೆ ಒಂದು 300 ಕೋರೆಗಳಿದ್ದಾಗ ಅಲ್ಲಿಂದ ಒಂದು 4-5 ಟ್ರಿಪ್ಪನ್ನು ತರ್ತಿದ್ರು. ಈಗ ಅವರು ಕೇವಲ 1 ಟ್ರಿಪ್ಪು ತರಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಅವರಿಗೆ ಕೊಡುವಂಥ ಸಂಬಳ ಎಲ್ಲ ಹಾಗೆ ಜಾಸ್ತಿ ಇದೆ. ಹಾಗಾಗಿ ಇನ್ನೂ ಜಾಸ್ತಿ ಕಲ್ಲು ಪೂರೈಕೆ ಆದಾಗ ಬೇಡಿಕೆಯಲ್ಲಿ ಇದು ವ್ಯತ್ಯಾಸ ಬರುತ್ತೆ, ಅವಾಗ ದರ ಕಡಿಮೆ ಆಗ್ಬೋದು ಅಂತ ನಮ್ಮ ಅಂದಾಜು. ಇಲ್ಲ, ಕೆಂಪುಕಲ್ಲು ಇಲ್ಲ. ಈಗ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಮಾತ್ರ ಉಂಟು. ನಾವು ಹೊರಗೆ ರಾಜ್ಯ ಕೊಂಡೋಗೋದು ಇಲ್ಲ. ಇಲ್ಲಿಯೇ ನಮ್ಮಲ್ಲಿ ಬೇಡಿಕೆ ಇದ್ದಾಗ ಅಲ್ಲಿ ಪೂರೈಕೊಂಡು ನಮ್ಮದೆಲ್ಲ ಹಿಂದೆ ನಮ್ಮ ಕೆಂಪುಕಲ್ಲು ಹೊರ ರಾಜ್ಯಕ್ಕೆಲ್ಲ ಹೋಗೋದು ಭಾಳ ಕಡಿಮೆ ಇಲ್ಲ, ಹೋಗುವಂಥದ್ದು ಇಲ್ಲ, ಕಡಿಮೆ ಇದೆ. ದರ ನಿಗದಿ ಮಾಡೋದಕ್ಕೆ ಇಲ್ಲಿ 2 ಸಂಗತಿಗಳನ್ನು ನೀವು ಗಮನಿಸಬೇಕು. ಒಂದು ಟ್ರಾನ್ಸ್ಪೋರ್ಟೇಷನ್ ವಿಭಾಗ, ಮತ್ತೊಂದು ಪ್ರೊಡಕ್ಷನ್ ಕೋರೆ ಮಾಡುವಂಥದ್ದು. ಈಗ ನೀವು ಒಂದು ಕೋರೆಯಿಂದ 5 ಕಿಲೋಮೀಟ್ರ್ ಹತ್ತಿರ ಇರುವಂಥ ಪ್ರದೇಶಗಳಿಗೆ ಸ್ವಲ್ಪ ಕಮ್ಮಿಯಲ್ಲಿ ಬರ್ತದೆ. ಅದೇ ನೀವು ಒಂದು 25 ಕಿಲೋಮೀಟ್ರ್ ದೂರ ಹೋದಾಗ ಇದು ಜಾಸ್ತಿ ಆಗ್ತದೆ. ಆಗ ನಾವು ಎಲ್ಲಿ ಯಾರಿಗೆ ಸಪ್ಲೈ ಮಾಡ್ತೇವೆ, ಸಪ್ಲೈದಾರರಿಗೆ ದರ ನಿಗದಿಪಡಿಸೋದಕ್ಕೆ ಆಗದೇ ಇರುವಂಥ ಭಾಳ ದೊಡ್ಡ ಕಾರಣ ಇದು ನಮ್ಮ ಪ್ರೊಡಕ್ಷನ್ ವಿಭಾಗ ಅಂತ ಎಲ್ಲಿ ಕೂಡ ಇರುವುದಿಲ್ಲ. ಎಲ್ಲಿಯೋ ಗುಡ್ಡ ಪ್ರದೇಶದಲ್ಲಿ ಜಾಗ ಇರುವಂಥದ್ದು, ಅಲ್ಲಿಂದ ಕಲ್ಲು ಕಡಿದು ತರುವಂಥದ್ದು. ಹಾಗೆ ಇರುವುದರಿಂದ ನಮಗೆ ದರವನ್ನು ನಿಗದಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲದಿದ್ದರೆ ಒಂದು ಪ್ರೊಡಕ್ಷನ್ ವಿಭಾಗ ಇದ್ದರೆ ಅಲ್ಲಿಂದ ನಾವು ಮಂಗಳೂರಲ್ಲಿ ಕೂಡ ಒಂದು ವಿಭಾಗವನ್ನು ಮಾಡ್ಬೋದು, ಮಂಗಳೂರಿನ ಪ್ರದೇಶಕ್ಕೆ ನಾವು ಅದನ್ನು ಸಪ್ಲೈ ಮಾಡ್ಬೋದು. ಇದು ಹೀಗೆ ಆಗುವುದಿಲ್ಲ. ನೀವು ಮಂಗಳೂರು ದರದ ದೊಡ್ಡ ಸಮಸ್ಯೆ ಬರೋದು ಮಂಗಳೂರು ಪ್ರದೇಶಕ್ಕೆ. ಇದು ನಗರ ಪ್ರದೇಶ. ಕೋರೆಗಳಿರುವಂಥದ್ದು ಎಲ್ಲಿ? ನಗರದಿಂದ ಬಹಳ ದೂರ ಇರುವಂಥದ್ದು. ಈಗ ನಿಮಗೆ 25 ಕಿಲೋಮೀಟ್ರ್ ದೂರ ಇರ್ಬೋದು. ಈ ಕಾರಣಕ್ಕೋಸ್ಕರ ಮಾತ್ರ ಈ ದರ ನಿಗದಿಪಡಿಸೋದಕ್ಕೆ ಆಗೋದಿಲ್ಲ. ನಾವೇನು ಹೇಳ್ಬೋದು, ನಮ್ಮ ಖರ್ಚಿಷ್ಟು, ಇದು ಪ್ರೊಡಕ್ಷನ್ ಜಾಸ್ತಿ ಆದಾಗ ಕೋರೆಗಳು ಈಗ 55 ಇದೆ, ಇದೊಂದು 300ವರೆಗೆ ಆದಾಗ ಇದು ದರ ಕಮ್ಮಿ ಆಗ್ಬೋದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಫಿಕ್ಸ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ನಾವು ಪ್ರೊಡಕ್ಷನ್ ಮಾಡೋದಲ್ಲ, ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಮತ್ತು ಇದು ಈ ದೂರ ಡಿಸ್ಟೆನ್ಸ್ ಇರೋದ್ರಿಂದ ನಮಗೆ ದರವನ್ನು ನಿಗದಿಪಡಿಸಲಿಕ್ಕೆ ತುಂಬ ವ್ಯತ್ಯಾಸ ಇರ್ತದೆ. ಅಂದರೆ ಆ ಕೋರೆಯಲ್ಲಿ ಆ ಕಲ್ಲನ್ನು ನೋಡಿ, ಮತ್ತು ಕೆಲವು ಕಲ್ಲರನ್ನು ನೋಡ್ತಾರೆ, ಕೆಲವರು ಇಂಜಿನಿಯರ್ಸ್ ಕಲರ್ ನೋಡೋದಿಲ್ಲ, ಅವರು ಅದರ ಸ್ಟ್ರೆಂತ್ ನೋಡ್ತಾರೆ ಹೆಣ್ಗಟ್ಟಿ. ಕೆಲವರು ಮನೆ ಕಟ್ಟುವವರಾಗೆಲ್ಲ ಅವರಿಗೆ ಅದು ಗೊತ್ತಾಗೋದಿಲ್ಲ, ಅವ್ರು ಕಲರ್ ಬೇಕು, ಆ ಕಲರನ್ನು ನೋಡಿಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಕೋರೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದನ್ನು ಅಲ್ಲಿ ಸ್ವಲ್ಪ
ಜಾಸ್ತಿ ಆದಾಗ ಎಲ್ಲಿ ಕಲ್ಲು ಹೋಗಿ ಸಪ್ಲೈ ಮಾಡ್ತಾರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ, ಮತ್ತು ಸೆಕೆಂಡ್ ಕ್ವಾಲಿಟಿ ಇರ್ತದೆ, ಅದು ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಇಲ್ಲಿ ಜನ ಬೊಟ್ಟು ಮಾಡೋದು ಯಾವುದನ್ನು ಆ ಫಸ್ಟ್ ಕ್ವಾಲಿಟಿಗೆ ಎಲ್ಲಿ ಆ ರೇಟ್ ಕೂಡ ಸಿಕ್ಕಿದೆ ಅದನ್ನು ಹೇಳ್ತಾರೆ ಕೆಲವರು. ಮತ್ತು ಅದು ಮಧ್ಯವರ್ತಿಗಳು ಇದ್ದಾರೆ ಅದರ ಮಧ್ಯದಲ್ಲಿ. ಇದಕ್ಕೆ ಇಂತಿಷ್ಟೇ ದರ ಅಂತ ನಿಗದಿಪಡಿಸೋದಕ್ಕೆ ಅಂದರೆ ಇದನ್ನು ಮತ್ತೊಂದು ನೀವು ಗಮನಿಸ್ಬೋದು, ಈ ಯಾವುದು ಕೂಡ ನಮಗೆ ಹಣ ಪಾವತಿ ಮಾಡಿಕೊಂಡು ಹೋಗೋರು ಯಾರಿಲ್ಲ. ನಾವು ಇಟ್ಟ ನಂತರ 15 ದಿವಸ 1 ತಿಂಗಳ ನಂತರ ಪಾವತಿ ಮಾಡುವಂಥದ್ದು ಈ ಒಂದು ಇದರಲ್ಲಿ. ಬಾಕಿ ಎಲ್ಲವೂ ನಮಗೆ ಈಗ ನೀವು ಟೈಲ್ಸ್ ಪರ್ಚೇಸ್ ಮಾಡಬೇಕಿದ್ರೆ ಅಲ್ಲಿ ಹೋಗಿ ಪೇಮೆಂಟ್ ಮಾಡಿದಂದ್ರೆ ಅಲ್ಲಿ ಲೋಡ್ ಆಗ್ತದೆ, ಅಲ್ಲಿ ಬಂದು ಬೀಳ್ತದೆ. ಸಹಜ ಇಲ್ಲ. ಇದು ಏನು ಗೊತ್ತಾ, ಇದು ಮಾತು ನೀವು ಸಾಮಾನ್ಯವಾಗಿ ಚಿನ್ನಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಆಯ್ತು, ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಂದರೆ ತುಂಬ ಕಮ್ಮಿ ಆಗಿದೆ ಅಂತ. ಆದರೆ ನಿಖರವಾಗಿ ಯಾರು ಇದನ್ನು ಇದು ಮಾಡ್ತಾ ಇಲ್ಲ, ಆ ಮಟ್ಟದಲ್ಲಿ ಜಾಸ್ತಿ ಆಗಲಿಲ್ಲ. ಈಗ ಆಗಿರುವಂಥದ್ದಕ್ಕೆ ಒಂದು ಪ್ರೊಡಕ್ಷನ್ ಕಮ್ಮಿ, ಬೇಡಿಕೆ ಜಾಸ್ತಿ, ಮತ್ತು ಕೋರೆಗಳ ಸಂಖ್ಯೆ ಕಮ್ಮಿ ಇದೆ. ಈ ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಧನ್ಯವಾದ. ಸತೀಶ್ ಆಚಾರ್ಯ, ಕೆಂಪುಕಲ್ಲು ಯೂನಿಯನ್ನ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು. ಈಗ ಸರ್, ಒಂದು ನಾವು ಕ್ವಾರಿಯಲ್ಲಿ ಗರಿಷ್ಠ ಅಂದರೆ ದಿವಸಕ್ಕೆ ಒಂದು 2000 ಪ್ರೊಡಕ್ಷನನ್ನು ನಾವು ಮಾಡ್ತೇವೆ. 2000 ಪ್ರೊಡಕ್ಷನ್ ಆಗಬೇಕಿದ್ರೆ ನಾವು ಒಂದು 3 ಮೆಷಿನರಿಯನ್ನು ಬಳಸ್ತೇವೆ. ಅದಕ್ಕೆ ನಮಗೆ ಸಾಧಾರಣ ಒಂದು ಕಲ್ಲನ್ನು ತೆಗಿಲಿಕ್ಕೆ ಆ ಲೇಬರ್ ಕಾಸ್ಟ್ ನಮಗೆ ಒಂದು ಕಲ್ಲಿಗೆ 5 ರೂಪಾಯಿ ಬೀಳ್ತದೆ. ಅದರ ಜೊತೆ ನಮಗೆ ಫ್ಯೂಯಲ್ ಕಾಸ್ಟ್ ಒಂದು ಕಲ್ಲಿಗೆ 3 ರೂಪಾಯಿಯಷ್ಟು ಬೀಳ್ತದೆ. ಮತ್ತು ಮೆಷಿನರಿ ಮೇಂಟೆನೆನ್ಸ್ ಅಂತ ಹೇಳಿ ಒಂದು 3 ರೂಪಾಯಿ ತೊಗೊಳ್ತೇವೆ ನಾವು ಒಂದು ಕಲ್ಲಿಗೆ. ಅದಕ್ಕೆ ನಾವು ಮತ್ತೆ ನಮಗೆ ಆಫೀಸ್ ಮ್ಯಾನೇಜ್ಮೆಂಟ್ಸ್, ಸ್ಟಾಫ್ ಸ್ಯಾಲ್ರಿ ಅದಕ್ಕೆ 1 ರೂಪಾಯಿ ಹೋಗ್ತದೆ. ಅದ ನಂತರ ಒಂದು ಕಲ್ಲಿನ ಮೇಲೆ ಸರಕಾರಕ್ಕೆ ಕಟ್ಟುವ ರಾಯಲ್ಟಿ ಅದು 2 ರೂಪಾಯಿ 80 ಪೈಸೆ ಬೀಳ್ತದೆ. ಮತ್ತು ನಮಗೆ ಒಂದು ಜಾಗವನ್ನು ಖರೀದಿ ಮಾಡಿದಾಗ ನಾವು ಕನಿಷ್ಠ ಈಗ ಕೆಂಪು ಕಲ್ಲಿನ ಕ್ವಾರಿ 1 ಎಕರೆ ಜಾಗವನ್ನು ಕೃಷಿ ಉದ್ದೇಶಕ್ಕೆ ಖರೀದಿಸುವಾಗ ಅದನ್ನೊಂದು 25 ಲಕ್ಷ ರೂಪಾಯಿ ನಾವು ಕನಿಷ್ಠ ಬೆಲೆಯನ್ನು ಹಿಡಿದಾಗ ಅದು ಒಂದು ಕಲ್ಲಿಗೆ 4 ರೂಪಾಯಿ 70 ಪೈಸೆ ಬೀಳ್ತದೆ ಒಂದು ಕಲ್ಲಿನ ಜಾಗಕ್ಕೆ. ಅದರ ಜೊತೆ ಮತ್ತೆ ಪ್ರೊಜೆಕ್ಟ್ ಆದ ನಂತರ ಮೊದಲು ಏನಿತ್ತು ಅಂತ ಹೇಳಿದರೆ ನಾವು ಮಣ್ಣನ್ನು ಫಿಲ್ ಮಾಡ್ತಿರಲಿಲ್ಲ, ಹಾಗೆ ಹೋಗ್ತಿತ್ತು. ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಮುರಕಲ್ಲು ಕ್ವಾರಿ ಆದ ನಂತರ ಜಾಯಿಂಟ್ ಸರ್ವೆ ಮಾಡಿ ಅಲ್ಲಿ ಫಿಲ್ ಆಗಿದೆ ಅಂತ ನೋಡ್ತಾರೆ. ಹಾಗಾಗಿ ನಾವು ಅದನ್ನು ಫಿಲ್ ಮಾಡಬೇಕಾಗ್ತದೆ. ಆ ಗುಂಡಿ ಫಿಲ್ ಮಾಡಲಿಕ್ಕೆ ಸಹ ಒಂದು ಕಲ್ಲಿನ ಜಾಗಕ್ಕೆ 3 ರೂಪಾಯಿ ಬಿದ್ದು ಒಟ್ಟು ನಮಗೆ ಉತ್ಪಾದನಾ ವೆಚ್ಚ ಕ್ವಾರಿಯಲ್ಲಿ ಒಂದು ಕಲ್ಲಿಗೆ 28 ರೂಪಾಯಿ ಆಗ್ತದೆ. ಅದ ನಂತರ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ. ಇದರಲ್ಲಿಯೂ ನಮಗೆ ನೋಡಿ 28 ರೂಪಾಯಿ ನಾವು ನಮಗೆ ಉತ್ಪಾದನಾ ವೆಚ್ಚ ಆದರೆ ಅದರಲ್ಲಿ ನಾವು ಕೆಂಪು ಕಲ್ಲಿನಲ್ಲಿ 2 ವಿಧ ಅಂತ ಹೇಳ್ತೀವಿ, ಒಂದು ಫಸ್ಟು ಮತ್ತೊಂದು ಸೆಕೆಂಡ್. ಅದರಲ್ಲಿ ನಾವು ಫಸ್ಟ್ ಕಲ್ಲನ್ನು ಸುಮಾರು 32ರಿಂದ 35 ರೂಪಾಯಿಗೆ ಮಾರಾಟ ಮಾಡಿದರೆ 2ನೇ ಕಲ್ಲನ್ನು ನಾವು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆಯಲ್ಲಿ 23 ರೂಪಾಯಿಗೆ ನಾವು ಕೊಡ್ತೇವೆ, 23ರಿಂದ 25. ಹಾಗಾಗಿ ನಮಗೆ ಎವರೇಜ್ ಒಂದು 3 ರೂಪಾಯಿಯಿಂದ 3ರಿಂದ 4 ರೂಪಾಯಿ ನಮಗೆ ಒಟ್ಟು ಒಂದು ಕಲ್ಲಿನ ಮೇಲೆ ಲಾಭಾಂಶ ಬರ್ತದೆ. ಒಂದು ಎಕರೆಯಲ್ಲಿ ನೋಡಿ 16,000 ಟನ್ ನಮಗೆ ಸರ್ಕಾರ ತೆಗಿಲಿಕ್ಕೆ ಅನುಮತಿಯನ್ನು ಕೊಡ್ತದೆ. ಅದು GPS ಮುಖಾಂತರ ಅನುಮತಿ ಕೊಡ್ತದೆ. ಇಷ್ಟು 16,000 ಟನ್ನಲ್ಲಿ ನಮಗೆ 5,28,000 ಮುರಕಲ್ಲು ಸಿಗ್ತದೆ. ಅದರಲ್ಲಿ ಒಂದು ಸುಮಾರು 80% ಒಳ್ಳೆ ಕಲ್ಲು, 20% ನಷ್ಟು ದ್ವಿತೀಯ ಕಲ್ಲನ್ನು ಒಟ್ಟು ಸೇರಿಸಿದರೆ ನಮಗೆ 5,28,000 ಕಲ್ಲು ಬರ್ತದೆ. 4 ಲಕ್ಷದ ಚಿಲ್ಲರೆ ಫಸ್ಟ್ ಕಲ್ಲು, 1,05,000 ಚಿಲ್ಲರೆ ಸೆಕೆಂಡ್ ಕಲ್ಲು ಅಂತ. ಎಸ್, ರವಿಶಂಕರ್ ಶೇರಿಗಾರ್, ಉಪಾಧ್ಯಕ್ಷರು, ಜಿಲ್ಲಾ ಯೂನಿಯನ್. ಈಗ ಕೆಂಪುಕಲ್ಲು ದರ ಹೆಚ್ಚಲಾಗಿರುವಂಥದ್ದು ಯಾವ ರೀತಿ ಪರಿಣಾಮ ಬೀಳ್ತದೆ? ಈಗ ಯಾವ ರೇಟ್ ಉಂಟು, ಹಿಂದೆಗಿತ್ತು? ಕೆಂಪು ಕಲ್ಲಿನ ರೇಟ್ ಜಾಸ್ತಿ ಆದಾಗ ಪರಿಣಾಮ ಬೀಳೋದಂತೆ 4 ತಿಂಗಳಿಂದ ಯಾರಿಗೂ ಸಹ ಕೆಲಸ ಇಲ್ಲ ಇತ್ತು, ಎಲ್ಲ ತಿರುಗ್ತಾ ಇದ್ದರು ಕೆಲಸಗಾರರು. ಹಾಗೆ ಗುತ್ತಿಗೆದಾರರಿಗೆ ಪರಿಣಾಮ ಯಾಕೆ ಬೀಳ್ತದೆ ಅಂದರೆ ಕೆಲಸ ಕಲ್ಲು ಬರದಿದ್ದರೆ ಕೆಲಸ ಆಗೋದಿಲ್ಲ. ನಾವು ಟೈಮ್ ಕೊಟ್ಟಿರ್ತೇವೆ, ಈ ಟೈಮಲ್ಲಿ ಕೆಲಸ ಮುಗಿಸಿಕೊಡ್ತೇವೆ ಅಂತ, ಅದು ಆಗ್ತಾಯಿಲ್ಲ. ಮತ್ತು ಈ ಕಲ್ಲಿನ ದರ ಜಾಸ್ತಿ ಆದಾಗ ನಾವು ಅದನ್ನು ಮನೆ ಯಾರು ನಮಗೆ ಕೊಟ್ಟಿರ್ತಾರೆ ಕಟ್ಟಲಿಕ್ಕೆ ಅವರಿಗೆ ನಾವು ಅದನ್ನು ಕೊಡ್ತೇವೆ. ಇಷ್ಟು ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಅದರಿಂದ ತೊಂದರೆ, ಅದು ಜನಸಾಮಾನ್ಯರಿಗೆ ತೊಂದರೆಯೇ, ಅಂದರೆ ಜನಗಳಿಗೆ ತೊಂದರೆ, ಮನೆ ಕಟ್ಟಿಸಿಕೊಳ್ಳುವವರಿಗೇ ತೊಂದರೆ ಆಗೋದು. ಹಿಂದೆ 30 ರೂಪಾಯಿ ಇತ್ತು, ಈಗ 60 ಇತ್ತು, 55 ಬಂದು ನಿಂತಿದೆ. ಇನ್ನು ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಮತ್ತು ನೆರೆಯ ರಾಜ್ಯದಲ್ಲಿ ಇದು 26 ರೂಪಾಯಿಗೆ ಸಿಗ್ತದೆ. ನಮಗೆ ಅದರ ಸರಿ ದುಪ್ಪಟ್ಟು ಬೆಲೆ ಕೊಟ್ಟು ನಾವು ತರಿಸಬೇಕಾಗ್ತದೆ. ನಮಗೆ ಕಲ್ಲು ಕೂಡ ಬರೋದು ಕೇರಳದಿಂದಲೇ, ದುಪ್ಪಟ್ಟು ಕೊಟ್ಟು ತರಿಸಬೇಕಾಗ್ತದೆ.